ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ನಿಮ್ಮ ದೇಹ ತಾನಾಗೇ ಹೀಲ್ ಆಗಬಹುದಾ? ಎಸ್ ಆರ್ ನೋ? ಯಾವುದೇ ತರಹ ಮೆಡಿಸಿನ್ ಇಲ್ಲದೆ, ಯಾವುದೇ ತರಹದ ಕಷ್ಟ ಇಲ್ಲದೆ, ಜಸ್ಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್‌ನ ಪವರಿಂದ ನಿಮ್ಮ ದೇಹನ ಹೀಲ್ ಮಾಡ್ಕೋಬೋದಾ? ಎಸ್ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಆಗುತ್ತೆ ಅಂತ ಹೇಳಿ. ನೋ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ಎಸ್, ಇದು ಸಾಧ್ಯ ಆಗುತ್ತೆ. ಇದು ಮ್ಯಾಜಿಕ್ ಅಲ್ಲ ಫ್ರೆಂಡ್ಸ್, ಇದು ಜೋಸೆಫ್ ಮರ್ಫಿ ಹೇಳಿದಂತಹ ಲೈಫ್ ಚೇಂಜಿಂಗ್ ಸೀಕ್ರೆಟ್. ಇವತ್ತು ನಾನು ನಿಮಗೆ ಹೇಳ್ತೀನಿ ಹೇಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ನಮ್ಮ ದೇಹನ ಹೀಲ್ ಮಾಡ್ಕೋಬೋದು ಅಂತ. ಜೋಸೆಫ್ ಮರ್ಫಿ ಎಂಬವರು ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಎಂಬ ಪುಸ್ತಕವನ್ನು ಬರೆದಂಥವ್ರು. ಅವ್ರು ಹೇಳುವ ಮಾತು ಏನಪ್ಪ ಅಂದರೆ, ನಮ್ಮ ದೇಹದ ಎಲ್ಲ ಕಾರ್ಯಗಳು, ಅದು ನಮ್ಮ ಹೃದಯ ಬಡಿತ ಆಗಿರ್ಬೋದು, ಉಸಿರಾಟ ಆಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ಇವೆಲ್ಲವೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಿಯಂತ್ರಣದಲ್ಲಿರುತ್ತೆ. ಅಂದರೆ ನಾವು ನಮ್ಮ ಅಂತರಂಗ ಮನಸ್ಸಿಗೆ ಸರಿಯಾದ ಸೂಚನೆಯನ್ನು ಕೊಟ್ಟಿದ್ದಾದಲ್ಲಿ ನಮ್ಮ ದೇಹವೇ ತಾನೇ ಹೀಲಿಂಗ್ ಆಗಬಹುದು ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಬ್ಕಾನ್ಷಿಯಸ್ ಮೈಂಡ್ನ ಹೀಲಿಂಗ್ ಪವರ್, ಜೋಸೆಫ್ ಮರ್ಫಿ ಅವರ ಎಕ್ಸಾಂಪಲ್ಸ್, ನಮ್ಮ ದೇಹದ ಹೀಲಿಂಗ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಮಾಡ್ಕೋಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜೋಸೆಫ್ ಮರ್ಫಿ ಅವರ ಲೈಫ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಯೂಸ್ ಮಾಡುವಂತಹ ಒಂದು ಸಿಂಪಲ್ ಟೆಕ್ನಿಕ್ನ ಹೇಳಿದ್ದಾರೆ. ಏನಪ್ಪ ಅಂದರೆ, ಅವ್ರು ಹೇಳ್ತಾರೆ, ನಮ್ಮ ಮನಸ್ಸು ಒಂದು ತೋಟದ ಹಾಗೆ. ನಾವು ನಮ್ಮ ಮನಸ್ಸಿಗೆ ಏನಾದರೂ ಅಸ್ವಸ್ಥ, ಭಯ, ದುರ್ಬಲತೆ ಇಂತಹದನ್ನೆಲ್ಲ ನೆಟ್ಟಿದ್ದಾದಲ್ಲಿ ಅಲ್ಲಿ ಬರೀ ಪೆಂಟೆಗಳು, ಹುಲ್ಲು ಮಾತ್ರ ಬೆಳೆಯೋದಕ್ಕೆ ಸಾಧ್ಯ. ಅದೇ ನಮ್ಮ ದೇಹಕ್ಕೆ ನಾವು ಆರೋಗ್ಯ, ಶಕ್ತಿ, ಸಂತೋಷ ಇಂತಹದನ್ನೆಲ್ಲ ನೆಟ್ಟಿದ್ದಾದಲ್ಲಿ ನಾವು ಅಲ್ಲಿ ಸುಂದರವಾದಂತಹ ಹೂಗಳನ್ನ ಬೆಳಿಬಹುದು ಅಂತ ಹೇಳ್ತಾರೆ. ಅಂದರೆ ರೋಗವು ದೇಹದಲ್ಲಿ ಮಾತ್ರವಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಮೊದಲು ಹುಟ್ಟುತ್ತೆ ಅಂತ ಹೇಳ್ತಾರೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಒಳಗಿನ ಒಂದು ದೊಡ್ಡ ವೈದ್ಯ ಅಂತಲೇ ಅವ್ರು ಹೇಳ್ತಾರೆ ಫ್ರೆಂಡ್ಸ್. ನಾವು ಡಾಕ್ಟರ್ನ ಎಲ್ಲೂ ಹುಡ್ಕೋದು ಬೇಕಾಗಿಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಒಂದು ಡಾಕ್ಟರ್. ನೀವು ಏನು ಹೇಳ್ತಿರೋ ಅದು ನಿಮ್ಮ ದೇಹ ಕೇಳುತ್ತೆ ಅಂತ ಮರ್ಫಿ ಅವ್ರು ಹೇಳ್ತಾರೆ. ಅಂದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ನನ್ನ ದೇಹ ಆರೋಗ್ಯಕರವಾಗಿದೆ, ಹೆಲ್ತಿ ಆಗಿದೆ, ಪಾಸಿಟಿವ್ ವರ್ಡ್ಸ್ನ ಹೇಳ್ತಾ ಇದ್ದಾಗ ಅದೇ ಹೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ.